ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲೆಕ್ಷನ್ ಹೊಸ್ತಿಲಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಈಗ ಇಡಿ ಸ್ಫೋಟಕ ಸಾಕ್ಷಿಯನ್ನು, ಅದು ಕೂಡ ಡಿಜಿಟಲ್ ಫಾರ್ಮ್ ಅಲ್ಲಿ, ವಾಟ್ಸ್ಆ್ಯಪ್ ಮತ್ತು ಇನ್ನಿತರ ಡಿಜಿಟಲ್ ಫಾರ್ಮ್ ಅಲ್ಲಿ ಸ್ಫೋಟಕ ಸಾಕ್ಷಿಯನ್ನು ಇಟ್ಟಿದೆ. ಸರ್ಕಾರಕ್ಕೆ ಪತ್ರ ವಿತ್ ಎಲ್ಲ ಎವಿಡೆನ್ಸ್ ಅದನ್ನು ಕೊಟ್ಟು ತಕ್ಷಣ ಈ ಮಿನಿಸ್ಟರ್ ವಿರುದ್ಧ ಆಕ್ಷನ್ ಆಗಬೇಕು. ಸರ್ಕಾರ ಶೇಕ್ ಮಾಡುವಂತಹ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ತಗೊಂಡಿಲ್ವಾ ನೀವು ಆಕ್ಷನ್, ನೆಕ್ಸ್ಟ್ ಲೀಗಲ್ ಸ್ಟೆಪ್ ಅನ್ನು ನಾವೇ ತಗೊಳ್ತೀವಿ ಅಂತ ಇಡೀ ಸ್ಟಾಲಿನ್ ಸರ್ಕಾರಕ್ಕೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿರೋದು ಒಂದ್ ಕಡೆ. ಮತ್ತೊಂದ್ ಕಡೆ ರಾಜ್ಯಪಾಲರೇ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಸ್ಟಾಲಿನ್ಗೆ. ಸ್ಟಾಲಿನ್ ಸರ್ಕಾರದ ಬಂಡವಾಳ ಬೀದಿಗೆ ಬಿದ್ದಿದೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಇಡಿ ನೋಡಿ ಯಾವ ರೀತಿ ಸಾಕ್ಷಿಯನ್ನ ರಿಲೀಸ್ ಮಾಡಿದೆ ಅಂತ. ಬಹಳ ದೊಡ್ಡ ಬೆಳವಣಿಗೆ ಇದು. ಎಲೆಕ್ಷನ್ ಹೊಸ್ತಿಲಲ್ಲಿ DMKಯ ದೊಡ್ಡ ನಾಯಕ, ಒಬ್ರು ಟಾಪ್ ಲೀಡರ್, ಇವರ ಹೆಸರು ನೆಹರು ಅಂತ, KN ನೆಹರು, ಟಾಪ್ ಲೀಡರ್ ಇವರು. MAWS ಅಂದ್ರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ವಾಟರ್ ಸಪ್ಲೈ ಮಿನಿಸ್ಟರ್ ಇವರು. DMKಯ ಸೀನಿಯರ್ ಮೋಸ್ಟ್ ಲೀಡರ್ ಇವರು. ಇವರ ವಿರುದ್ಧ ಈಗ ದೊಡ್ಡ ಸಾಕ್ಷಿಯನ್ನು ರಿಲೀಸ್ ಮಾಡಿದೆ ಸರ್ಕಾರ. ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣವನ್ನ ಬ್ಲಾಸ್ಟ್ ಮಾಡಿದೆ ಇಡಿ. ಪತ್ರ ಬರೆದು ಸರ್ಕಾರಕ್ಕೆ, ಅಂದ್ರೆ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ಗೆ ಸಾಕ್ಷಿಗಳನ್ನ ಪ್ರೊವೈಡ್ ಮಾಡಿ ಆಕ್ಷನ್ ತಗೊಳ್ತೀರಾ ಏನು ಇವ್ರ ಮೇಲೆ ಅಂತ ಕೇಳಿದೆ. FIR ಕೂಡಲೇ ಆಗಬೇಕು, ತಕ್ಷಣ ಕ್ರಮ ಆಗಬೇಕು, ಇಲ್ಲದಿದ್ರೆ ನಾವು ಲೀಗಲಿ ಪ್ರೊಸೀಡ್ ಆಗ್ತೀವಿ ಅಂತ. ಏನೇನಿದೆ ನೋಡಿ. ತಮಿಳುನಾಡು ಚೀಫ್ ಸೆಕ್ರೆಟರಿಗೆ ಮತ್ತೆ ಆಂಟಿ ಕರಪ್ಷನ್ ವಿಂಗ್ಗೆ ಎಲ್ಲ ಈ ಡೀಟೇಲ್ಸ್ ಅನ್ನ ಕಳಿಸ್ಕೊಟ್ಟಿರೋದು. ಈ ಮಿನಿಸ್ಟರ್ ಯಾವುದೇ ಸಂದರ್ಭದಲ್ಲಿ ಅರೆಸ್ಟ್ ಆಗಬಹುದು ಅನ್ನೋ ಮಟ್ಟಿಗೆ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ. ಯಾವ ರೀತಿ ನೋಡಿ, ಪೋಸ್ಟ್ ಮತ್ತೆ ಅಂದ್ರೆ ಪೋಸ್ಟಿಂಗ್ ಮತ್ತೆ ಟ್ರಾನ್ಸ್ಫರ್, ಅವರ ಇಲಾಖೆಯ ಎಂಜಿನಿಯರ್ಸು, ಬೇರೆ ಬೇರೆ ಅಧಿಕಾರಿಗಳು ಪೋಸ್ಟಿಂಗ್ ಮತ್ತೆ ಟ್ರಾನ್ಸ್ಫರ್ಗೆ ಸಿಕ್ಕಾಪಟ್ಟೆ ಲಂಚ, 1 ಕೋಟಿ ಲಂಚವನ್ನ ಸ್ವೀಕರಿಸಿರೋ ಬಗ್ಗೆ ಕಂಪ್ಲೀಟ್ ಡಿಜಿಟಲ್ ಸಾಕ್ಷಿಯನ್ನ ಪತ್ತೆ ಹಚ್ಚಿದೆ. CBI ರಿಜಿಸ್ಟರ್ಡ್ ಒಂದು ಬ್ಯಾಂಕ್ ಫ್ರಾಡ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಗ ಎಲ್ಲ ಮಟೀರಿಯಲ್ಸು ಬೇರೆ ಬೇರೆ ಸೀಸ್ ಆಗಿದ್ದು, ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಹೋದಾಗ ಬೇರೆಯದ್ದೇ ಒಂದು ಹೊಸ ಕೇಸ್ ತೆರೆದುಕೊಂಡು ಬಿಡುತ್ತೆ. ಇಡಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ತನ್ನ ಲೆಟರ್ ಅಲ್ಲಿ. ಎವಿಡೆನ್ಸ್ ಅನ್ನ ಆಪರೇಷನ್ ಕಂಡಕ್ಟೆಡ್ ಇನ್ April 2025 ಅಲ್ಲಿಂದ ಶುರುವಾಗಿ ಯಾವ ರೀತಿ ತಿರುಚಿ, ಕೊಯಂಬತ್ತೂರು, ಚೆನ್ನೈ, ಈ ನೆಹರು, ಯಾರು ಮಿನಿಸ್ಟರ್ ನೆಹರು ಅಸೋಸಿಯೇಟ್ಸು ಮತ್ತು ಅವ್ರ ರಿಲೇಟಿವ್ಸು ಎಲ್ಲರ ಮೇಲೆ ಆಗಿರೋ ರೇಡು, ಅವ್ರಿಗೆ ಸಂಬಂಧಪಟ್ಟ ಮನಿ ಲಾಂಡ್ರಿಂಗ್ ಡಾಕ್ಯುಮೆಂಟ್ಸ್, ಇವ್ರು ಏನೇನು ಸಿಕ್ಕಿದೆ, ವಾಟ್ಸ್ಆ್ಯಪ್ ಚಾಟ್ ಡೀಟೇಲ್ಸ್ ಏನೇನು ಸಿಕ್ಕಿದೆ, ಎಲ್ಲವನ್ನ ಸ್ಪಷ್ಟವಾಗಿ ಎವಿಡೆನ್ಸನ್ನು ರಾಜ್ಯದ ಸಂಬಂಧಪಟ್ಟಂಥ ವಿಂಗ್ಗೆ ಕಳಿಸ್ಕೊಟ್ಟಿದೆ. ಕ್ಲಿಯರ್ ಆಗಿರೋ ಫೋಟೋಸ್ ಇವೆ, ವಾಟ್ಸ್ಆ್ಯಪ್ ಚಾಟ್ ಇದೆ, ಡಾಕ್ಯುಮೆಂಟ್ ಇದೆ. ಇದೆಲ್ಲವೂ ಡಿಜಿಟಲ್ ಡಿವೈಸನ್ನು ರಿಕವರ್ ಮಾಡ್ಕೊಂಡಿದ್ದಾರೆ. ಫೋನಿಂದ ಹಿಡಿದು ಡಿಜಿಟಲ್ ಡಿವೈಸೇ ಇಡಿ ವಶಪಡಿಸ್ಕೊಂಡಿದೆ. ಸರ್ಚ್ ಆಪರೇಷನಲ್ಲಿ ಇದೆಲ್ಲ ಸಿಕ್ಕಿಬಿದ್ದಿದೆ. ಹಾಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಮಿನಿಸ್ಟರ್ ಆಪ್ತರಿಗೆ, ಅವ್ರ ರಿಲೇಟಿವ್ಸ್ ಮತ್ತು ಅತ್ಯಾಪ್ತರಿಗೇನೆ ಡೈರೆಕ್ಟ್ ಬ್ರೈಬ್ ಹೋಗಿದೆ. ಈ ಪೋಸ್ಟಿಂಗ್ ಮತ್ತು ಟ್ರಾನ್ಸ್ಫರ್ ಕೇಸಲ್ಲಿ ಕೋಟಿ ನೂರಾರು ಕೋಟಿ ಗಟ್ಟಲೆ, ಸಿಂಪಲ್ ಒಂದು ಸಣ್ಣ ಪೋಸ್ಟಿಗೆ 7 ಲಕ್ಷದಿಂದ ಹಿಡಿದು 1 ಕೋಟಿ ತನಕ ಅವರವರ ಪೋಸ್ಟ್ ಯಾವುದು ಅನ್ನೋದ್ರ ಮೇಲೆ ಪೋಸ್ಟಿಂಗ್ಗೆ ಸಿಕ್ಕಾಪಟ್ಟೆ ದೋಚಿದ್ದಾರೆ. ಹೈಯರ್ ಆಫೀಸರ್ಸು ತನ್ನ ಟ್ರಾನ್ಸ್ಫರ್ಗೆ ಇಷ್ಟಿಷ್ಟು ದುಡ್ಡಿನ ಚಾಟಿಂಗ್ ಮಾಡಿರೋ ಡೀಟೇಲ್ಸ್ ಕೂಡ ತೆಗೆದಿದೆ. ಅವರ ಡಿವೈಸ್ ಅನ್ನು ವಶಪಡಿಸಿಕೊಂಡಿದೆ ಇಡಿ. ಸೊ ಯಾವುದೇ ಕ್ಷಣದಲ್ಲಿ ಬಿಗ್ ವಿಕೆಟ್ ಪತನ ಆಗಬಹುದು. ಸ್ಟಾಲಿನ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಕಾರ್ಯಾಚರಣೆ ಸಾಕ್ಷಿ ಸಮೇತ ಈಗ ಬಲೆಗೆ ಬೀಳಿಸಿರೋದು ಇಡಿ. ಎಲೆಕ್ಷನ್ ಹೊತ್ತಲ್ಲಿ ಇನ್ನೂ ಯಾವ್ಯಾವ ಲಿಂಕ್ ತೆರೆದುಕೊಳ್ತಿದೆ, ಯಾರ್ಯಾರ ಹೆಸರು ಇದರಲ್ಲಿದೆ, ಎಲ್ಲವನ್ನ ಇಡ್ತಾ ಹೋಗ್ತೀವಿ ನಿಮ್ಮ ಮುಂದೆ. ವೀಕ್ಷಕರೇ, ಶೇರ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರೋರು ನೀವಾಗಿದ್ರೆ ಒಂದೊಳ್ಳೆ ಆ್ಯಪ್ ಇದೆ, ಸೆಬಿ ರಿಜಿಸ್ಟರ್ಡ್ ಮಾರ್ಕೆಟ್ ವೂಲ್ಫ್ ಆ್ಯಪ್. ಇದು ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ. ಬಳಸೋದು ಹೇಗೆ ಅನ್ನೋದನ್ನ ನೋಡೋಣ. ಪಿನ್ ಹಾಕಿ ಲಾಗಿನ್ ಮಾಡಿ, ಫಾಲೋ ಟ್ರೆಂಡ್ ಅನ್ನ ಕ್ಲಿಕ್ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಲಾಭದಾಯಕ ಟ್ರೆಂಡ್ಗಳನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಒಂದೇ ಕ್ಲಿಕ್ನಲ್ಲಿ ನೀವು ಫಾಲೋ ಮಾಡಬಹುದು. ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಮೊತ್ತದಿಂದ ನೀವು ಹೂಡಿಕೆಯನ್ನು ಇಲ್ಲಿ ಶುರು ಮಾಡಬಹುದಾಗಿದೆ. ಹಾಗೆ ಇನ್ಬಿಲ್ಟ್ ಸ್ಟಾಪ್ ಲಾಸ್ ಈ ಆ್ಯಪ್ನ ಸ್ಪೆಷಾಲಿಟಿ ಏನು ಮಾಡುತ್ತೆ, ಹೆಚ್ಚು ಲಾಸ್ ಆಗೋದನ್ನು ಇದು ತಪ್ಪಿಸುತ್ತೆ. ಟ್ರೆಂಡ್ ಪ್ರಕಾರ ಹೋಗ್ತಾ ಇದ್ದ ಲಾಭ ಗಮನಿಸಿ ಸ್ಟಾಪ್ ಟ್ರೇಡ್ ಕ್ಲಿಕ್ ಮಾಡುವ ಮೂಲಕ ನೀವು ತುಂಬ ಕಡಿಮೆ ಸಮಯದಲ್ಲಿ ಪ್ರಾಫಿಟನ್ನು ಬುಕ್ ಮಾಡಬಹುದು. ಹಾಗೆ ಬ್ರೋಕರೇಜ್ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಆಗಿದೆ. ಈ ಎಲ್ಲ ಫೀಚರ್ಸ್ ನಿಮಗೆ ಕೇವಲ 99 ರೂಪಾಯಿಯಲ್ಲಿ ಲೈಫ್ ಟೈಮ್ ಫೀಯಲ್ಲಿ ಸಿಗುತ್ತೆ ಇಲ್ಲಿ ಅನ್ನೋದು ವಿಶೇಷತೆ. ಎಲ್ಲ ಕಮೋಡಿಟೀಸ್ ಅಂದರೆ ಚಿನ್ನ, ಬೆಳ್ಳಿ, ಕಚ್ಚಾ ತೈಲ, ನ್ಯಾಚುರಲ್ ಗ್ಯಾಸ್ ಇದೆಲ್ಲವನ್ನ ಬೆಳಗ್ಗೆ 9ರಿಂದ ರಾತ್ರಿ 12 ತನಕ ಕೂಡ ನೀವು ಇಲ್ಲಿ ಸುಲಭವಾಗಿ ಟ್ರೇಡ್ ಮಾಡಬಹುದಾಗಿದೆ. ವೀಕ್ಷಕರೇ, ಮಾರ್ಕೆಟ್ ವೂಲ್ಫ್ ಆ್ಯಪ್
ಫ್ರೀ ರೆಕಮೆಂಡೇಶನ್ ಕೂಡ ಕೊಡುತ್ತೆ. ಇಂತಹ ರೆಕಮೆಂಡೇಶನ್ಗಳನ್ನು ಅನಲೈಸ್ ಮಾಡಿ ಹೂಡಿಕೆದಾರರು ನೋಡಿ, ಡಿಸೆಂಬರ್ ಒಂದೇ ದಿನದಲ್ಲಿ 8,606, ಜೂನ್ನಲ್ಲಿ 70,468, ಜುಲೈನಲ್ಲಿ 59,696 ಮತ್ತು ಅಕ್ಟೋಬರ್ನಲ್ಲಿ 58,207 ರೂಪಾಯಿ ಲಾಭವನ್ನು ಗಳಿಸಿದ್ದಾರೆ. ವಿಶೇಷತೆ ಅಂದರೆ ಈ ಲಾಭದ ಮೇಲೆ ಮಾರ್ಕೆಟ್ ವೂಲ್ಫ್ ಯಾವುದೇ ಕಮಿಷನ್ ತಗೊಳ್ಳಲ್ಲ. ಈಗಾಗಲೇ 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ. ತಡ ಯಾಕೆ? ಹಾಗಾದರೆ ನೀವೇ ಸ್ಟಡಿ ಮಾಡಿ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡಬೇಕು ಮಾರ್ಕೆಟ್ ವೂಲ್ಫ್ ಜೊತೆ. ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ನೋಡಿ, ಇಡಿ ತನ್ನ ಇನ್ವೆಸ್ಟಿಗೇಷನಲ್ಲಿ 340, ಏನು ಸಣ್ಣ ಕೇಸ್ ಅಲ್ಲ ಇದು, 340 ಆಫೀಸರ್ಸು ಎಂಜಿನಿಯರ್ಸು ಐಡೆಂಟಿಫೈ ಮಾಡಿದೆ. ಈಗ ಅವ್ರನ್ನೆಲ್ಲ ಹಿಡಿದಿದೆ. ಟ್ರಾನ್ಸ್ಫರ್ ಮತ್ತು ಪೋಸ್ಟಿಂಗಿಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಅವರ ಫೋನ್ ಕೂಡ ವಶಪಡಿಸ್ಕೊಂಡಿರೋದು. ಕ್ಲೋಸ್ ಅಸೋಸಿಯೇಟ್ಸ್ ಆಫ್ ಮಿನಿಸ್ಟರ್ ನೆಹರು ಅವ್ರ ಫೋನಲ್ಲೇ ಸಿಕ್ಕಾಕೊಂಡಿರೋದು. ಈಗ ಡೈರೆಕ್ಟ್ ಎವಿಡೆನ್ಸು, ಅಂದರೆ ಇಂಡೈರೆಕ್ಟ್ ಆಗಿ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ಬೇರೆ ಕೇಸಲ್ಲಿ ಇರುತ್ತಲ್ಲ, ಅವ್ರಿಗೆ ಲಂಚ ಕೊಟ್ಟಿದ್ದೀವಿ, ಇವ್ರಿಗೆ ಲಂಚ ಕೊಟ್ಟಿದ್ದೀವಿ ಅನ್ನೋ ಸ್ಟೇಟ್ಮೆಂಟ್ ಅಲ್ಲ, ಡೈರೆಕ್ಟ್ ಎವಿಡೆನ್ಸೇ ಇಲ್ಲಿ ಸಿಕ್ಕಾಕೊಂಡಿರೋದು. ಸೊ ಸ್ಟಾಲಿನ್ ಸರ್ಕಾರಕ್ಕಿದು ಬಹಳ ದೊಡ್ಡ ಆಘಾತ. ಚುನಾವಣೆಯ ವರ್ಷದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಎಕ್ಸಾಂಪಲ್. ಈಗಾಗಲೇ ಆಕ್ರೋಶ ಸಿಡಿದಿತ್ತು. ಸಾಲದ ಮೇಲೆ ಸಾಲ, ಯಾವ ಥರ ಸಾಲ ಆಗಿದೆ ಅಂದರೆ ಸರ್ಕಾರವನ್ನೇ ಕೊಲ್ಯಾಪ್ಸ್ ಆಗೋ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಮೂಲೆಗುಂಪಾಗಿದೆ ಅನ್ನುವಂಥ ಆಕ್ರೋಶ ಸಿಡಿದಿತ್ತು. ಪಕ್ಷದ ಒಳಗಡೆಯೂ ಇಂಥ ಅಪಸ್ವರಗಳೆಲ್ಲ ಎದ್ದಿದ್ವು. ಈಗ ನೋಡಿದ್ರೆ ಭ್ರಷ್ಟಾಚಾರ ಯಾವ ಹಂತಕ್ಕೆ ಹೋಗಿದೆ ಅಂದರೆ ನೆಹರು ಅಸೋಸಿಯೇಟ್ಸ್ ಮೊಬೈಲಲ್ಲೇ ಅದು ಬ್ಲಾಸ್ಟ್ ಆಗಿದೆ. ಇಡಿ ಹೇಳ್ತಿರೋದೇನೆಂದರೆ ಇದು ಜಸ್ಟ್ ನಾವು ಬೇರೆ ಕೇಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಿಕ್ಕಾಕೊಂಡ ಹೆಂಗೋ ಬಂದು ಲಿಂಕ್ ಆದಂತಹ ಸಾಕ್ಷಿಗಳು, ಇದು ಸಣ್ಣದು. ನಮಗೆ ಸಿಕ್ಕಿರೋ ಪಕ್ಕಾ ಇನ್ಫಾರ್ಮೇಶನ್ ಪ್ರಕಾರ ಇಂಟರ್ ಡಿಪಾರ್ಟ್ಮೆಂಟ್ಸು ಮತ್ತು ಈ ಡಿಪಾರ್ಟ್ಮೆಂಟಲ್ಲಿ ಭಯಂಕರ ದೊಡ್ಡ ಸ್ಕ್ಯಾಮ್ ಆಗಿದೆ. ಟ್ರಾನ್ಸ್ಫರ್ ಮತ್ತು ಪೋಸ್ಟಿಂಗ್ ಮತ್ತು ಬೇರೆ ಬೇರೆ ಲಾರ್ಜರ್ ಟ್ರಾನ್ಸ್ಫರ್ ಕೇಸ್ಗಳಲ್ಲಿ ಸಿಕ್ಕಾಪಟ್ಟೆ ಬ್ರೈಬ್ ಆಗಿದೆ. ಇದು ಸಾವಿರಾರು ಕೋಟಿಗೆ ಹೋಗಿ ತಲುಪಬಹುದು. ಅಂತಹ ಒಂದು ಭಯಂಕರ ಹಗರಣವನ್ನು ಇಡಿ ಬ್ಲಾಸ್ಟ್ ಮಾಡಿದೆ. ಇದು ಬಿಯಾಂಡ್ ಬ್ರೈಬ್ ಟೇಕಿಂಗ್ ಹೇಳ್ತಿರೋದೇನೆಂದರೆ ಬಿಯಾಂಡ್ ಬ್ರೈಬ್ ಟೇಕಿಂಗ್ ಅಷ್ಟೇ ಅಲ್ಲ, ಇದು ಅದಕ್ಕಿಂತ ಮೀರಿದಂಥ ಹಲವಾರು ವಿಚಾರಗಳಿವೆ. ಮನಿ ಲಾಂಡ್ರಿಂಗ್ ನಡೆದಿದೆ ಇಲ್ಲಿ, PMLA ಅಡಿಯಲ್ಲಿ ಮಾಡುವಂಥ ಪ್ರಕರಣ ಕೂಡ ಹೌದು. ಸೊ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಮತ್ತು ಸಂಬಂಧಪಟ್ಟ ಆಂಟಿ ಕರಪ್ಷನ್ ವಿಂಗ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಎವಿಡೆನ್ಸ್ ತನಗೆ ಸಿಕ್ಕಿರೋದನ್ನು ಪ್ರೊವೈಡ್ ಮಾಡಿದ್ದಾರೆ ಇಡಿ ಅವರು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಈಗ ಕೋರ್ಟ್ಗೆ ಹೋಗುತ್ತೆ ಮತ್ತು CBI ಎಂಟ್ರಿ ಆಗುತ್ತೆ. ಯಾವುದೇ ರೀತಿಯಲ್ಲಿ ಆ್ಯಕ್ಷನ್ ಆಗಬಹುದು ಮತ್ತು ಮಿನಿಸ್ಟರ್ ನೆಹರು ಬಂಧನದ 99% ಸಾಧ್ಯತೆ ಇದೆ. ಇಡಿ ಹೇಳ್ತಿರೋದು ಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಿದೆ. ಡೈರೆಕ್ಟ್ ಅವ್ರಿಗೆ ಇದು ಕನೆಕ್ಟ್ ಆಗಿರುವ ಎವಿಡೆನ್ಸನ್ನು ನಾವು ಪತ್ತೆ ಹಚ್ಚಿದ್ದೀವಿ ಅಂತ. ಈಗಾಗಲೇ 365 ಕೋಟಿ ಮನಿ ಲಾಂಡ್ರಿಂಗ್ ಮತ್ತು ಈ ರಿಲೇಟೆಡ್ ಅಮೌಂಟ್ ಸಾಕ್ಷಿಯನ್ನು ತೆಗೆದಿರೋದು. ಇಡಿ ಹೇಳ್ತಿರೋದೇನು ಇದೊಂದು ಸಣ್ಣ ಎಕ್ಸಾಂಪಲ್ ಅಂತ. ನಮಗೆ ಬೇರೆ ಕೇಸಲ್ಲಿ ಸಿಕ್ಕಿರುವ ಸಣ್ಣ ಲಿಂಕ್ ಇದು. ಮಾಹಿತಿಯ ಪ್ರಕಾರ ಇಲ್ಲಿ ಸಾವಿರಾರು ಕೋಟಿಗೂ ಹೋಗಬಹುದು ಅನ್ನೋ ಮಟ್ಟಿಗೆ ಈ ಕೇಸ್ನ ಗಾಂಭೀರ್ಯತೆ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ಫ್ರಾಡ್ ಕೇಸ್ ಇನ್ವೆಸ್ಟಿಗೇಷನ್ಗಿಳಿದ ಇಡಿಗೆ ಈಗ ಸ್ಟಾಲಿನ್ ಸರ್ಕಾರದ ಜುಟ್ಟು ಸಿಕ್ಕಿದೆ. ಅಷ್ಟು ದೊಡ್ಡ ಪ್ರಕರಣ ಒಂದು ಬ್ಲಾಸ್ಟ್ ಆಗಿದೆ. ಇದಕ್ಕೆ KN ನೆಹರು ಏನು ಹೇಳ್ತಿದ್ದಾರೆ, ಇನ್ನೂ ಅದು ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ, ನಾನೇನು ಮಾತಾಡಲ್ಲ, ಗೊತ್ತಾಗುತ್ತೆ ಮುಂದೆ ಇನ್ವೆಸ್ಟಿಗೇಷನ್ ಆದಾಗ ಅಂತಿದ್ದಾರೆ. ಸ್ಟಾಲಿನ್ ಸರ್ಕಾರ ಈ ತಕ್ಷಣಕ್ಕೆ ಏನು ಕ್ರಮ ತಗೊಳುತ್ತೆ ಅನ್ನೋದನ್ನ ನೋಡಬೇಕು. ಮಿನಿಸ್ಟರ್ನ ಕಿತ್ತು ಬಿಸಾಕತ್ತಾ, ತಾನೇ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡುತ್ತಾ, ಏನೇ ಆದರೂ ಕೂಡ ಇಡಿ ಡೈರೆಕ್ಟ್ ಎವಿಡೆನ್ಸ್ ಅನ್ನ ಹಿಡ್ಕೊಂಡಿರೋದ್ರಿಂದ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿ ಸ್ಟಾಲಿನ್ ಸರ್ಕಾರ ಶೇಕ್ ಆಗೋ ತನಕ ಈ ಬೆಳವಣಿಗೆ ಆಗಬಹುದು. ಅಷ್ಟು ದೊಡ್ಡ ಆಘಾತ ಎಲೆಕ್ಷನ್ ಹೊಸ್ತಿಲಲ್ಲಿ ಎದುರಾಗಿರೋದು. ಬಹುಶಃ ಎಲೆಕ್ಷನ್ ಹೊಸ್ತಿಲಲ್ಲಿ CBI ಇಡಿ ಬಿಟ್ಟಿದ್ದಾರೆ ಮೋದಿ ಅಂತ ಬಾಯಿ ಬಡ್ಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಜಸ್ಟ್ ಲೈಕ್ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿನೇ ಇಡಿ ಮೇಲೆ ರೇಡ್ ಮಾಡಿದ್ರಲ್ಲ, ಹಾಗೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಪ್ರಕರಣದಲ್ಲಿ ಅಷ್ಟು ಗಂಭೀರ ಸ್ವರೂಪಕ್ಕೆ ಹೋಗ್ತಾ ಇದೆ ಕೇಸ್. ನೋಡಿ, ತಮಿಳುನಾಡಿನ ಗವರ್ನರ್, ಅಲ್ಲಿನ ರಾಜ್ಯಪಾಲರು ಯಾವ ರೀತಿ ಸಿಡಿದೆದ್ದಿದ್ದಾರೆ. ಆಮೇಲೆ ರಾಜಭವನದಿಂದ ಅಲ್ಲಿಂದ ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗಿದೆ. ಸರ್ಕಾರದ ಅವಧಿಯಲ್ಲಿ ಮಹಿಳೆಯರಿಗೆ ಯಾವ ರೀತಿ ದೌರ್ಜನ್ಯ ಆಗಿದೆ ಅಂದರೆ ಅವರ ರಕ್ಷಣೆಗೆ ಯಾವುದೇ ಬಗೆಯಲ್ಲಿ ಕ್ರಮಗಳಿಲ್ಲ, ಎಷ್ಟೆಲ್ಲ ವಿಚಾರಗಳಿವೆ, ದಲಿತ ಮಹಿಳೆಯರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದೆಲ್ಲ ನೆಗ್ಲೆಕ್ಟ್ ಮಾಡಿ ಇಲ್ಲಿ ಭಾಷಣ ರೆಡಿ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಹಕ್ಕನ್ನೇ ಕಿತ್ಕೊಳ್ಳೋ ರೀತಿಯಲ್ಲಿ ಅವರು ಮೈಕ್ ಆಫ್ ಮಾಡ್ತಾರೆ. ಹಿಂದೆ ಅವ್ರಿಗೆ ಡೆಡ್ಲೈನು ಕಡತ ಕ್ಲಿಯರ್ ಮಾಡೋದಕ್ಕೆ ಡೆಡ್ಲೈನ್ ಹಾಕೋಕೆ ಹೋಗಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು.
ರಾಜ್ಯಪಾಲರಿಗೆಲ್ಲ ನೀವು ಡೆಡ್ಲೈನ್ ಕೊಡೋಕ್ಕಾಗಲ್ಲ, ರಾಷ್ಟ್ರಪತಿಗಳಿಗೆ ಬೌಂಡ್ರಿ ಹಾಕೋಕ್ಕಾಗಲ್ಲ ಅಂತ ಛೀಮಾರಿ ಹಾಕ್ತು ಸ್ಟಾಲಿನ್ ಸರ್ಕಾರ. ಅಂಥದ್ದೊಂದು ದೇಶದಲ್ಲೇ ನಡೆಯದಂತಹ ಸ್ಟೆಪ್ಪನ್ನು ತಗೊಂಡಿತ್ತು. ರಾಜ್ಯಪಾಲರ ಮುದ್ರೆ ಇಲ್ಲದೆ ಬಿಲ್ ಪಾಸ್ ಮಾಡಿಕೊಂಡು ಎಲ್ಲ ಗಮನಿಸಿದ್ವಿ. ಈಗ ಇಂಥದ್ದೊಂದು ಬೆಳವಣಿಗೆ ಆಗ್ತಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದು ಸಂಪ್ರದಾಯವನ್ನೇ ಮುರಿದು ಹೊರಗಡೆ ಎದ್ದು ಬಂದಿದ್ದಾರೆ ರಾಜ್ಯಪಾಲರು. ಸ್ಟಾಲಿನ್ ಸರ್ಕಾರಕ್ಕೆ ಮಹಾ ಮುಖಭಂಗ ಆಗಿದೆ. ರಾಷ್ಟ್ರಗೀತೆಗೆ ಅವಮಾನ ಮಾಡೋದ್ರಿಂದ ಹಿಡಿದು ಇವರು ಏನೇನು ಮಾಡಿದ್ದಾರೆ ಅಂತ ರಾಜ್ಯಪಾಲರೇ ಈಗ ಸಿಡಿದೆದ್ದಿರೋದು ಸ್ಟಾಲಿನ್ ಸರ್ಕಾರದ ವಿರುದ್ಧ. ಅದೊಂದ್ ಕಡೆ ಈ ಚುನಾವಣೆಯನ್ನು ಶತಾಯಗತಾಯ AIADMK NDA ಮೈತ್ರಿಯಲ್ಲಿ ಜಯಿಸಬೇಕು, TBKಯನ್ನ ಎಲೆಕ್ಷನ್ ಬಳಿಕ ಸೆಳೆಕೊಂಡಾದ್ರೂ ಸರಿ ಅನ್ನುವಂಥ ಭರ್ಜರಿ ಆಪರೇಷನ್ನ ಹಿಂಟ್ AIADMKನೇ ಕೊಡ್ತಿದೆ. ಹೊಸ ಪಕ್ಷ ನಮ್ಮ ಜೊತೆಗೆ ಸೇರ್ಕೊಳ್ಳುತ್ತೆ ಅಂತ. ಈ ಹೊತ್ತಲ್ಲಿ DMKಗೆ ಈಗ ಸಿಡಿಲು ಬಡ್ದಿರೋದು. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಮಾರ್ಕೆಟ್ ವೂಲ್ಫ್ ಇದು ಸೆಬಿ ರಿಜಿಸ್ಟರ್ಡ್ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆ್ಯಪ್ ಆಗಿದೆ. 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ. ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದರೆ ಸರಿಯಾಗಿ ಅಧ್ಯಯನ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.